ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ. ಏನಂದರೆ ತುಪ್ಪದ ಬತ್ತಿಗಳನ್ನು ಹೇಗೆ ಮಾಡ್ಕೋಬೇಕು, ಹೇಗೆ ಇಡಬೇಕು. ಯಾಕಂದರೆ ಹೇಗೆ ಮಾಡೋದು ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಹೇಗೆ ಇಡಬೇಕು, ಯಾಕಂದರೆ ಆ ತುಪ್ಪದ ಬತ್ತಿಗಳನ್ನು ಹಚ್ಚಿದಾಗ ಅದು ಕಂಪ್ಲೀಟಾಗಿ ಉರಿಯೋದಿಲ್ಲ, ಅರ್ಧಂಬರ್ಧ ಹುರಿದು ಬತ್ತಿ ಹಾಗೆ ಉಳ್ಕೊಳ್ಳುತ್ತೆ ಅಂತೆಲ್ಲ ಕೇಳ್ತಾ ಇದ್ರಿ. ಹಾಗಾಗಿ ಹೇಗೆ ಇಡಬೇಕು, ಕೆಲವರಂತೂ ನಾವು ಫ್ರಿಜ್ಜಲ್ಲಿ ಇಡ್ತೀವಿ, ಅದು ಬತ್ತಿ ಗಟ್ಟಿ ಆಗಿಬಿಟ್ಟಿರುತ್ತೆ, ಆಮೇಲೆ ನಾವು ಅದನ್ನು ದೀಪ ಹಚ್ಚಿದಾಗ ಅದು ಪೂರ್ತಿಯಾಗಿ ಉರಿಯೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ದೀರಾ. ಬನ್ನಿ ಇವತ್ತು ತುಪ್ಪದ ಬತ್ತಿಗಳನ್ನು ಹೇಗಿಡಬೇಕು, ಯಾವ ರೀತಿ ನಾವು ಇಡೋದ್ರಿಂದ ಕಂಪ್ಲೀಟಾಗಿ ಆ ಬತ್ತಿಗಳು ಉರಿಯುತ್ತೆ, ಇದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಸಣ್ಣ ಟಿಪ್ಸ್ ಅಷ್ಟೇ, ಆದರೆ ತುಂಬಾ ಯೂಸ್ಫುಲ್ ಆಗುವಂಥ ಟಿಪ್ಸ್. ಹಾಗೆ ಈ ರೀತಿ ಬತ್ತಿಗಳು ಅರ್ಧಂಬರ್ಧ ಯಾಕೆ ಉರಿಯುತ್ತೆ ಅದನ್ನು ಕೂಡ ಹೇಳ್ತೀನಿ ನೋಡಿ. ನಾನು ಕೂಡ ಅಷ್ಟೇ, ಯಾವಾಗಲೂ ಮನೆಯಲ್ಲೇ ತುಪ್ಪದ ಬತ್ತಿಗಳನ್ನ ಹೀಗೆ ರೆಡಿ ಮಾಡ್ಕೊಳ್ತೀನಿ. ಹಾಲಿನ ಕೆನೆಲ್ಲ ತೆಗೆದಿಡ್ತೀನಿ, ಬೆಣ್ಣೆ ಮಾಡಿಕೊಂಡು ತುಪ್ಪ ಮಾಡಿಕೊಂಡು ಅದರಿಂದ ಈ ರೀತಿ ತುಪ್ಪದ ಬತ್ತಿ ಮಾಡ್ಕೋತಾ ಇರ್ತೀನಿ. ಸುಮಾರು ವಿಡಿಯೋಗಳಲ್ಲಿ ನಾನು ಅದನ್ನು ಶೇರ್ ಮಾಡಿದ್ದೀನಿ ಕೂಡ. ಹಾಗೆ ಇದನ್ನು ಯಾವುದೇ ರೀತಿ ನಾನು ಫ್ರಿಜ್ನಲ್ಲಂತೂ ಇಡೋದಿಲ್ಲ, ದೇವ್ರ ಮನೆಯಲ್ಲೇ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತೀನಿ. 20 ದಿನ ಅಥವಾ 1 ತಿಂಗಳಿಗೊಂದು ಸಲ ಮಾಡ್ಕೊಳ್ತಾ ಇರ್ತೀನಿ. ಇನ್ನೂ ಕೆಲವರು 1.5 ತಿಂಗಳು 2 ತಿಂಗಳಿಗೊಂದು ಸಲ ಮಾಡ್ಕೊಳ್ಳೋರು ಇದ್ದಾರೆ. ಯಾಕಂದರೆ ತುಪ್ಪ ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ. ಹಾಗಾಗಿ ನೀವು ಅಂಗಡಿ ತುಪ್ಪ ತೊಗೊಂಡು ಈ ರೀತಿ ತುಪ್ಪದ ಬತ್ತಿ ಮಾಡ್ತಾಯಿದ್ರೆ ಏನು ತೊಂದರೆ ಇಲ್ಲ, ಅದು ಕೂಡ ಚೆನ್ನಾಗಿ ಕಾಯಿಸಿರ್ತಾರೆ, ತುಪ್ಪ ಚೆನ್ನಾಗಾಗಿರುತ್ತೆ. ಆದರೆ ನೀವೇನಾದರೂ ಆನ್ಲೈನಲ್ಲಿ ತುಪ್ಪದ ಬತ್ತಿಗಳನ್ನು ತೊಗೊಳ್ತಾ ಇದ್ದರೆ ಅದು ತಪ್ಪು, ಖಂಡಿತ ಆ ರೀತಿ ಮಾಡಬೇಡಿ. ಅದರಲ್ಲಿ ವ್ಯಾಕ್ಸ್ ಮಿಕ್ಸ್ ಆಗಿರುತ್ತೆ. ಮನೇಲೇ ಮಾಡ್ಕೊಳ್ಳುವಂಥ ತುಪ್ಪದ ಬತ್ತಿಗಳನ್ನು ಫ್ರಿಜ್ನಲ್ಲಿ ಇಡುವಂಥ ಅವಶ್ಯಕತೆ ಇಲ್ಲ. ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಈಗ ನೋಡಿ, ನಾನು ಇವತ್ತು ಮಾಡಿರುವಂಥ ಬತ್ತಿಯಿಂದನೇ ದೀಪ ಹಚ್ಚಿರೋದು, ಕಂಪ್ಲೀಟಾಗಿ ಉರಿಯುತ್ತೆ. ಕೆಲವೊಂದು ಸಲ ಮಾತ್ರ ಅರ್ಧಂಬರ್ಧ ಉರಿದಿರುತ್ತೆ. ಯಾಕೆ ಅಂತಂದರೆ ನಾವು ಬತ್ತಿಗಳ ಮೇಲೆ ತುಪ್ಪನ ಹಾಕುವಾಗ ಕೆಳಗಡೆ ಇರುವಂಥ ಬತ್ತಿಗಳು ಸರಿಯಾಗಿ ಹೀರ್ಕೊಂಡಿರೋದಿಲ್ಲ. ನಾವು ಅದನ್ನು ಹಾಗೆ ಮುಚ್ಚಿಟ್ಬಿಟ್ಟಿರ್ತೀವಿ, ಸ್ವಲ್ಪ ಹೊತ್ತಾದಮೇಲೆ ಅದು ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಆ ರೀತಿ ಅರ್ಧಂಬರ್ಧ ತುಪ್ಪ ಹೀರ್ಕೊಳ್ಳದೆ ಇರುತ್ತಲ್ಲ, ಅಂಥ ಬತ್ತಿಗಳು ಮಾತ್ರ ಅರ್ಧಂಬರ್ಧ ಉರಿಯುತ್ತೆ. ಅಥವಾ ಕೆಲವು ಸಲ ಏನಾಗುತ್ತೆ ಅಂದರೆ, ಈಗ ನಾವು ಒಂದು ಸ್ವಲ್ಪ ಹೊತ್ತು ಇಟ್ಟರೂ ಕೂಡ ತುಪ್ಪ ಗಟ್ಟಿ ಆಗಿಬಿಡುತ್ತೆ. ಹೀಗಿರುವಾಗ ನಾವು ಅದೇ ಬತ್ತಿಗಳನ್ನ ತೆಗೆದು ದೀಪ ಹಚ್ಚಿದಾಗಲೂ ಕೂಡ ಕೆಲವು ಸಲ ಉರಿಯೋದಿಲ್ಲ ಅಷ್ಟೇ. ಅದು ಬಿಟ್ಟರೆ ಬೇರೆ ಸಮಸ್ಯೆಗಳು ಏನೂ ಇರೋದಿಲ್ಲ. ನಿಮಗೇನಾದರೂ ಆ ಥರ ಆಗ್ತಾಯಿದ್ರೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಬಿಟ್ಟು ನೀವು ತುಪ್ಪದ ಬತ್ತಿಗಳನ್ನು ಹಾಕಿಟ್ಟಿರ್ತೀರಲ್ಲ ಬಾಕ್ಸ್, ಅದನ್ನು ಸ್ವಲ್ಪ ಹೊತ್ತು ಅದರೊಳಗಡೆ ಇಡಿ. ಆಗೇನಾಗುತ್ತೆ, ತುಪ್ಪ ಸ್ವಲ್ಪ ಕರಗುತ್ತಲ್ವ, ಆಗ ಎಲ್ಲ ಬತ್ತಿಗಳು ಕೂಡ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಸಾಫ್ಟ್ ಆಗುತ್ತೆ. ಆಮೇಲೆ ನೀವು ಆ ಬತ್ತಿಗಳಿಂದ ದೀಪ ಹಚ್ಚೋದ್ರಿಂದ ಅದು ಕಂಪ್ಲೀಟಾಗಿ ಉರಿಯುತ್ತೆ ಮತ್ತು ಒಳ್ಳೆ ಸುವಾಸನೆ ಕೂಡ ಇರುತ್ತೆ. ನಾವು ಮನೇಲಿ ಮಾಡ್ಕೊಳ್ಳೋ ತುಪ್ಪಕ್ಕೂ ಅಂಗಡಿ ತುಪ್ಪಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಇದು ನೀವು ಕೂಡ ಗಮನಿಸಿರ್ತೀರ. ಈಗ ನೋಡಿ, ಈ ರೀತಿ ಮನೆಯಲ್ಲೇ ಹಾಲಿನ ಕೆನೆನ ತಗೊಂಡು ನಾನು ಅದನ್ನು ತುಪ್ಪ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಏನು ಕೂಡ ಮಿಕ್ಸ್ ಮಾಡೋದಿಲ್ಲ, ಏನೂ ಹಾಕಬಾರ್ದು. ಬರೀ ಬೆಣ್ಣೆನ ಕಾಯಿಸಿ ತುಪ್ಪ ಮಾಡಿಕೊಂಡು ಅದನ್ನು ಸ್ವಲ್ಪ ಸೋಸ್ಕೊಂಡು ನಾವು ಸ್ವಲ್ಪ ಈ ತುಪ್ಪ ಬೆಚ್ಚಗಿರುವಾಗಲೇ ಬತ್ತಿಗಳ ಮೇಲೆ ಹಾಕಬೇಕು. ಸ್ವಲ್ಪ ಬೆಚ್ಚಗಿರುವಾಗಲೇ ಹಾಕೋದ್ರಿಂದ ಆ ಬತ್ತಿಗಳು ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಹಾಗಾಗಿ ತುಪ್ಪ ಸ್ವಲ್ಪ ಬೆಚ್ಚಗಿರುವಾಗಲೇ ಹಾಕಿ. ಮತ್ತು ಇನ್ನೊಂದೇನೆಂದರೆ, ತುಪ್ಪ ಕಡಿಮೆ ಮಾಡೋದು, ಬತ್ತಿಗಳನ್ನ ಜಾಸ್ತಿ ಹಾಕೋದು, ಈ ರೀತಿ ಕೂಡ ಮಾಡಬೇಡಿ. ಆಗ ಅದು ಈಕ್ವಲಾಗಿ ಹೀರ್ಕೊಳ್ಳೋದಿಲ್ಲ, ಅಷ್ಟು ಬತ್ತಿಗಳಿಗೆ ತುಪ್ಪ ಸಾಕಾಗೋದಿಲ್ಲ. ಈ ರೀತಿ ಮಾಡಿದಾಗಲೂ ಕೂಡ ಬತ್ತಿಗಳು ಕಂಪ್ಲೀಟಾಗಿ ಉರಿಯೋದಿಲ್ಲ, ಅರ್ಧಂಬರ್ಧ ಉರಿದು ಆಫ್ ಆಗಿಬಿಡುತ್ತೆ. ಮತ್ತು ನಿಮಗೆ ಪದೇ ಪದೇ ಹೀಗೆ ಆಗ್ತಾಯಿದೆ, ಈ ರೀತಿ ಎಲ್ಲ ಟಿಪ್ಸ್ಗಳನ್ನು ನಾವು ಫಾಲೋ ಮಾಡ್ತೀವಿ ಅಂತ ಅಂದರೆ, ನೀವು ಇದನ್ನು ಈ ಥರ ತುಪ್ಪದ ಒಳಗಡೆ ಬತ್ತಿಗಳನ್ನು ಹಾಕಿ ನೀವು ಅದನ್ನು ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡಿ. ಯಾಕಂದರೆ ತುಪ್ಪ ಸ್ವಲ್ಪ ಬೆಚ್ಚಗಿರುತ್ತಲ್ಲ, ಹಾಗಾಗಿ ಸ್ವಲ್ಪ ಸ್ಪೂನಿಂದ ಅದನ್ನು ಮಿಕ್ಸ್ ಮಾಡಿ ಪಚ್ಕರ್ಪೂರ ಅಥವಾ ಮಾಮೂಲಿಯಾಗಿ ದೇವರಿಗೆ ಆರತಿ ಮಾಡುವಂಥ ಕರ್ಪೂರ, ಅದನ್ನು ಪುಡಿ ಮಾಡಿ ಈ ತುಪ್ಪದ ಬತ್ತಿ ಮೇಲೆ ಉದುರಿಸ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ. ಆಗೇನಾಗುತ್ತೆ, ನೀವು ದೀಪ ಹಚ್ಚಿದಾಗ ಅದು ಕಂಪ್ಲೀಟಾಗಿ ಉರಿಯುತ್ತೆ. ತುಂಬ ಸಲ ಈ ರೀತಿ ಆಗೋದಿಲ್ಲ, ಕೆಲವೊಂದು ಟೈಮಲ್ಲಿ ಮಾತ್ರ ಆ ಥರ ಬತ್ತಿಗಳು ಸರಿಯಾಗಿ ಉರಿಯೋದಿಲ್ಲ ಅಷ್ಟೇ. ನನಗೂ ಕೂಡ ಕೆಲವು ಸಲ ಆ ರೀತಿ ಆಗಿದೆ. ನಾನು ನಿಮಗೆ ಆಗಲೇ ತೋರಿಸ್ದೆ ನೋಡಿ, ತಳದಲ್ಲಿರುವಂಥ ಬತ್ತಿಗಳು ಸರಿಯಾಗಿ ತುಪ್ಪ ಹೀರ್ಕೊಂಡಿರಲ್ಲ. ಕೆಲವು ಸಲ ತುಪ್ಪ ಕಡಿಮೆ ಇರುತ್ತೆ, ನಾವೇನು ಮಾಡ್ತೀವಿ, ಇನ್ನೊಂದು ಸ್ವಲ್ಪ ಬತ್ತಿಗಳು ಉಳಿದಿದೆಯಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಅದು ತುಪ್ಪ ಹೀರ್ಕೊಳ್ಳುತ್ತೆ ಬಿಡು ಅಂತ ಹೇಳಿ ಹಾಕ್ಬಿಡ್ತೀವಿ. ಈ ಥರದ್ದೆಲ್ಲ ಮಾಡಿದಾಗ ಅದಕ್ಕೆ ತುಪ್ಪ ಸಾಕಾಗಲಿಲ್ಲ ಅಂದರೆ ಆ ಬತ್ತಿಗಳು ಕಂಪ್ಲೀಟಾಗಿ ಉರಿಯೋದಿಲ್ಲ ಅಷ್ಟೇ. ಮತ್ತು ಇನ್ನೊಂದೇನೆಂದರೆ, ಯಾವುದೇ ಕಾರಣಕ್ಕೂ ಫ್ರಿಜ್ಜರೆಲ್ಲ ಇಡೋಕ್ಕೆ ಹೋಗಬೇಡಿ, ನೀವು ಅದನ್ನು ಹೊರಗಡೆನೇ ಇಡ್ಬೋದು. ಆಗೇನಾಗುತ್ತೆ, ಆ ರೂಮ್ ಟೆಂಪ್ರೇಚರ್ಗೆ ತಕ್ಕ ಹಾಗೆ ತುಂಬ ಕೋಲ್ಡ್ ಆಗಿದ್ದರೆ ಗಟ್ಟಿ ಆಗುತ್ತೆ, ಅಥವಾ ತುಂಬ ಬಿಸಿಲಿದ್ರೆ ತುಪ್ಪದ ಬತ್ತಿಗಳು ಸಾಫ್ಟಾಗಿರುತ್ತೆ, ಈ ರೀತಿ ಆಗುತ್ತೆ. ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳಿ. ಮತ್ತು ಈಗ ನಾನು ಹೇಳಿರೋಂಥ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ. ಈ ಥರ ನಾವು ತುಪ್ಪದ ಬತ್ತಿ ರೆಡಿ ಮಾಡಿದಾಗಲೇ ಅದ್ರ ಮೇಲೆ ಸ್ವಲ್ಪ ಕರ್ಪೂರನ ಪುಡಿ ಮಾಡಿ ಉದುರಿಸ್ಬಿಡಿ.
ಬತ್ತಿಗಳು ತುಂಬ ಚೆನ್ನಾಗಿ ಉರಿಯುತ್ತೆ. ನಾನು ಇದನ್ನು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ಬೆಲ್ಲದ ದೀಪ ಹಚ್ಚೋದಕ್ಕೆ, ನಿಂಬೆಹಣ್ಣಿನ ದೀಪ ಹಚ್ಚೋದಕ್ಕೆ, ಅಕ್ಕಿ ಹಿಟ್ಟಿನ ದೀಪ, ಮತ್ತು ಏನಾದರೂ ಮಧ್ಯೆ ಮಧ್ಯದಲ್ಲಿ ನಾನು ಏನೇ ಬೇರೆ ಪೂಜೆಗಳು ವ್ರತಗಳು ಮಾಡುವಾಗ ದೀಪಗಳು ಹಚ್ಚೋದಕ್ಕೆಲ್ಲ ಉಪಯೋಗಿಸ್ಕೊಳ್ತಾ ಇರ್ತೀನಿ. ಮತ್ತು ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ಅಷ್ಟೇ, ಅಲ್ಲೇನಾದರೂ ಪೂಜೆದೆಲ್ಲ ಇತ್ತು ಅಂದರೆ, ಅಲ್ಲೇನಾದರೂ ನಾನು ಆರತಿ ಮಾಡೋದಿತ್ತು ಅಂದರೆ ತೊಗೊಂಡು ಹೋಗ್ತಾ ಇರ್ತೀನಿ. ಹಾಗಾಗಿ ನನಗೆ ಒಂದು 20 ದಿನಕ್ಕೆ ಅಥವಾ ಒಂದು ತಿಂಗಳಿಗೊಂದ್ಸಲ ಮಾಡ್ಕೊಳ್ತಾ ಇರ್ತೀನಿ. ಒಂದು ಬಾಕ್ಸ್ ಫುಲ್ಲು ಮಾಡಿಕೊಂಡ್ರೆ ನನಗೆ ಸಾಕಾಗುತ್ತೆ. ಮತ್ತು ಕೆಲವೊಂದು ಸಲ ಬತ್ತಿಗಳು ತುಂಬ ಸಣ್ಣ ಇರೋದು ಸಿಗುತ್ತೆ, ಅಂದರೆ ಹೂ ಬತ್ತಿ ಅಂತ ಹೇಳ್ತೀವಲ್ಲ ಆ ಥರ ಬತ್ತಿಗಳು ಸಿಗುತ್ತೆ. ಕೆಲವೊಂದು ಸಲ ಈ ರೀತಿ ದಪ್ಪ ಬತ್ತಿ ಸಿಗುತ್ತೆ. ಈ ಥರ ದಪ್ಪ ಬತ್ತಿ ಇದ್ದಾಗ ಒಂದೊಂದೇ ತುಪ್ಪದ ಬತ್ತಿನ ಇಟ್ಟು ಹಚ್ಬೋದು. ಸಣ್ಣ ಬತ್ತಿ ಇದ್ದರೆ ಮಾತ್ರ ಎರಡೆರಡು ಬತ್ತಿಗಳನ್ನು ಹಾಕಿ ದೀಪ ಹಚ್ಚಬೇಕು. ತುಪ್ಪದ ಬತ್ತಿಗೆ ಲೆಕ್ಕ ಇಲ್ಲ. ಇದನ್ನು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಾವು ಪ್ರತಿದಿನ ಹಚ್ಚೋ ಅಂಥ ದೀಪಗಳು, ಅಂದರೆ ಉದ್ದದ ಬತ್ತಿ ಹಾಕ್ತೀವಲ್ಲ ಅದನ್ನು ಮಾತ್ರ ಎರಡೆರಡು ಬತ್ತಿನ ಹಾಕಿ ದೀಪ ಹಚ್ಚಬೇಕು. ಅದು ಗಂಡ ಹೆಂಡತಿ, ಅಂದರೆ ಪತಿ ಪತ್ನಿ ಅಂತ ಸಂಕೇತ. ಒಂದು ಪ್ರೀತಿ ಆಗಿರಲಿ, ತ್ಯಾಗ ಆಗಿರಲಿ, ಸರಿಸಮವಾಗಿ ಹಂಚ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೆ 2 ಬತ್ತಿಗಳನ್ನೇ ಹಾಕಿ ದೀಪ ಹಚ್ಚಬೇಕು ಅಂತ ಹೇಳೋದು. ಆದರೆ ತುಪ್ಪದ ಬತ್ತಿಗಳಿಗೆ ಯಾವುದೇ ಥರ ನಿಯಮಗಳಿಲ್ಲ. ಹಾಗಾಗಿ ದಪ್ಪ ಬತ್ತಿಗಳೇನಾದರೂ ಇದ್ದರೆ ಈ ರೀತಿ ಒಂದೊಂದೇ ಬತ್ತಿಗಳನ್ನು ಹಾಕಿ ದೀಪ ಹಚ್ಬೋದು. ಸಣ್ಣ ಬತ್ತಿ ಆದರೆ ಮಾತ್ರ 2 ಬತ್ತಿಗಳನ್ನು ಹಾಕಬೇಕಾಗತ್ತೆ. ಅಥವಾ ನೀವು ದೀಪಗಳಿಗೆ ತುಪ್ಪ ಹಾಕಿ ಉದ್ದುದ ಬತ್ತಿನೇ ಹಾಕಿ ದೀಪ ಹಚ್ತೀರಾ ಅಂದರೆ ಅದನ್ನು ಕೂಡ 2 ಬತ್ತಿನೇ ಹಾಕಬೇಕು. ಹಾಗೆ ಕೆಲವರೆಲ್ಲ ದೇವ್ರ ಮನೆಗಳಲ್ಲಿ ಹೊಗೆ ಆಗುತ್ತೆ ಅಂಥೇಳಿ ಕರ್ಪೂರ ಹಚ್ಚೋದಿಲ್ಲ, ಪ್ರತಿದಿನ ಕರ್ಪೂರ ಹಚ್ಚೋದಿಲ್ಲ. ಅದು ಕೂಡ ಏನು ತಪ್ಪಲ್ಲ. ಇದ್ರ ಬಗ್ಗೆ ಕೂಡ ಕಮೆಂಟಲ್ಲಿ ಕೇಳಿದ್ರಿ, ಪ್ರತಿದಿನ ಕರ್ಪೂರ ಹಚ್ಚಿ ಆರತಿ ಬೆಳಗಬೇಕಾ ಅಂತ. ಯಾಕಂದರೆ ಕೆಲವರು ತುಪ್ಪದ ಬತ್ತಿಗಳನ್ನೇ ಹಚ್ಚಿ ಆರತಿ ಮಾಡ್ತಾರೆ. ಎರಡೂ ಕೂಡ ಸರಿಯಾದ ವಿಧಾನನೇ. ಆದರೆ ಕರ್ಪೂರ ಹಚ್ಚೋದ್ರಿಂದ ಒಂದು ರೀತಿ ದೃಷ್ಟಿ ನಿವಾರಣೆ ಆಗುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ತುಪ್ಪದ ಬತ್ತಿ ಹಚ್ಚಿದ್ರೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ದೇವರುಗಳಿಗೆ ತುಂಬಾ ಪ್ರಿಯವಾದಂಥ ದೀಪಾರಾಧನೆ. ಹಾಗಾಗಿ ಕರ್ಪೂರನೂ ಕೂಡ ಹಚ್ಬೋದು, ಅಥವಾ ಈ ರೀತಿ ತುಪ್ಪದ ಬತ್ತಿಗಳನ್ನು ಕೂಡ ಹಾಕಿ ಪ್ರತಿದಿನ ಆರತಿ ಮಾಡಬಹುದು. ಆದರೆ ಪ್ರತಿದಿನ ತುಪ್ಪದ ದೀಪ ಹಚ್ಚೋದು ಮಾತ್ರ ತುಂಬಾ ಒಳ್ಳೆಯದು. ತುಪ್ಪನೇ ಹಾಕಿ ದೀಪ ಹಚ್ಚೋಕ್ಕಾಗಲ್ಲ ಅನ್ನೋರು ಈ ರೀತಿ ತುಪ್ಪದ ಬತ್ತಿಗಳನ್ನು ಮಾಡಿಟ್ಕೊಂಡು ದೀಪ ಹಚ್ಬೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ, ನೀವು ತುಪ್ಪದ ಬತ್ತಿ ಮಾಡಿ ಇಟ್ಕೊಂಡಾಗ ಆದಷ್ಟು ತುಪ್ಪ ಬೆಚ್ಚಗಿರುವಾಗಲೇ ಅದರೊಳಗಡೆ ಬತ್ತಿಗಳನ್ನ ಹಾಕಿ ಮಾಡಿಟ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಪಚ್ಚಕರ್ಪೂರ, ಅಥವಾ ನೀವು ಪ್ರತಿದಿನ ಯಾವ ಕರ್ಪೂರ ಉಪಯೋಗಿಸ್ತೀರೋ ಅದನ್ನು ಪುಡಿ ಮಾಡಿ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದರಿಂದ ಕೂಡ ಬತ್ತಿಗಳು ಕಂಪ್ಲೀಟಾಗಿ ಉರಿಯುತ್ತೆ. ಯಾವುದೇ ಕಾರಣಕ್ಕೂ ಫ್ರಿಜ್ಜಲ್ಲಿ ಇಡೋದು ಬೇಡ. ನೀವು ದೇವ್ರ ಮನೆಯಲ್ಲೇ ಸಪ್ರೇಟಾಗಿ ಇಟ್ಕೋಬಹುದು. ಮತ್ತು ಆಗಾಗ ಫ್ರೆಶ್ ಆಗಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ, ಅದು ತುಂಬಾ ಒಳ್ಳೆಯದು. ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ, ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?